Hi friends, welcome to my channel. Friends, ನಾನು ಹೊಸದಾಗಿ iPhone 12 Pro Max ಅನ್ನ ತಗೊಂಡೆ. ಅದನ್ನ ನಿಮ್ಮೆಲ್ಲರ ಜೊತೆಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋದ್ರ ಮೂಲಕ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು iPhone 12 Pro Max ಬಂದ್ಬಿಟ್ಟು ಲೇಟೆಸ್ಟ್ ಎಡಿಷನ್ ಅಲ್ವಾ iPhone ಫ್ಯಾಮಿಲಿಗೆ. ಸೊ ನೀವ್ ಯಾರಾದ್ರೂ ತಗೋಬೇಕು ಅಂತ ಏನಾದ್ರೂ ಪ್ಲಾನ್ ಗಳನ್ನ ಮಾಡ್ತಾ ಇದ್ರೆ ಸೊ ನಿಮ್ಗೆ ಒಂದು ಐಡಿಯಾ ಬರ್ಲಿ ಅಂತ ಈ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕಿನ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಅನ್ನ ಮಾಡಿ. ಫ್ರೆಂಡ್ಸ್, iPhone 12 Pro Max ಅಲ್ಲಿ 3 ರೀತಿಯ ಮೆಮೊರೀಸ್ ಗಳು ಬರುತ್ತೆ. ಅದ ಮೆಮೊರೀಸ್ಗೆ ತಕ್ಕಂತೆ ದುಡ್ಡು ಕೂಡ ವೇರಿ ಆಗ್ತಾ ಇರುತ್ತೆ. ನಾನು ಇಂಡಿಯಾದಲ್ಲಿ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಇವೆರಡರಲ್ಲೂ ನಾನು ಚೆಕ್ ಮಾಡಿದೆ ಎಷ್ಟೆಷ್ಟಿದೆ ಅಂತ. ಸೊ ಸ್ವಲ್ಪ ಡಿಫ್ರೆನ್ಸ್ ಇದೆ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ರೇಟ್ ಅಲ್ಲಿ, ಫೋನ್ ರೇಟ್ ಅಲ್ಲಿ. ಸೊ iPhone 12 Pro Max ಅಲ್ಲಿ 3 ಬರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು 128 GB, ಎರಡನೇದು 256 GB ಮತ್ತೆ ಲಾಸ್ಟ್ 512 GB. ಸೊ ಮೆಮೊರಿಗೆ ತಕ್ಕಂತೆ ದುಡ್ಡು ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವೇನಾದ್ರು ತಗೋಬೇಕು ಅಂತ ನೋಡ್ತಾ ಇದ್ರೆ 128 GB ಗೆ ಎಷ್ಟಿದೆಯಪ್ಪ ಅಂದ್ರೆ 1,30,000 ಇದೆ, 1,30,30,000 ಇದೆ. ಮತ್ತೆ ಅದೇ ಏನಾದ್ರೂ ನೀವು 256 GB ಮೆಮೊರಿ ಇರೋದನ್ನ iPhone 12 Pro Max ತಗೊಳ್ತೀನಿ ಅಂದ್ರೆ ನಿಮ್ಗೆ 1,40,000 ರೂಪಾಯಿ ಆಗುತ್ತೆ. ನೀವೇನಾದ್ರೂ 512 GB ಇರೋದನ್ನ ತಗೊಳ್ತೀನಿ ಅಂದ್ರೆ ನಿಮ್ಗೆ 1,60,000 ರೂಪಾಯಿ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು 512 GB ನ ತಗೊಳ್ಳೋಣ ಅಂತಿದ್ದೆ. ಬಿಕಾಸ್ ಯಾಕಂದ್ರೆ ನಾನು ಹೊರಗಡೆ ಔಟ್ ಸೈಡ್ ಬ್ಲಾಗಿಂಗ್ ವಿಡಿಯೋ 4K ನಲ್ಲಿ ಮಾಡೋದಲ್ವಾ, ಸೊ ಅವಾಗೆಲ್ಲ ಮೆಮೊರಿ ಜಾಸ್ತಿ ಬೇಕಾಗುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಅದು ಸ್ವಲ್ಪ ಕಡಿಮೆ ಪೀಸಸ್ ಬಂದಿದೆ ಅಂತ ರಿಲೀಸ್ ಆಗಿದೆ ಅನ್ಸುತ್ತೆ. ಯಾವ ಅಂಗಡಿಗೆ ಹೋದ್ರು ನಂಗೆ ಎಲ್ಲೂ ಸಿಗ್ಲಿಲ್ಲ 512 GB. ಕೊನೆಗೆ ಹೋಗ್ಲಿ ಅಂದ್ಬಿಟ್ಟು 256 GB ತಗೊಂಡೆ. ನಾನ್ ತಗೊಂಡಿರೋ 256 GB ಮೊಬೈಲು ಇಂಡಿಯಾದಲ್ಲಿ ನಿಮ್ಗೆ 1,40,000 ಹೇಳಿದ್ನಲ್ಲ ಅಷ್ಟಕ್ಕೆ ಸಿಗುತ್ತೆ. ನೀವು ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ನೀವು ತಗೋಬಹುದು. ಅಲ್ಟಿಮೇಟ್ ಇದೆ iPhone 12 Pro Max ಇಲ್ಲಿ ನೋಡಿ, ಇಲ್ಲಿದೆ. ಫ್ರೆಂಡ್ಸ್, ನಾನು ನನ್ನ ವಿಡಿಯೋನ ನೀವು ಯಾರು ನನ್ನನ್ನ ತುಂಬಾ ಅಂದ್ರೆ 1 ವರ್ಷದಿಂದ ಫಾಲೋ ಮಾಡ್ತಿದ್ದೀರಾ ಅವ್ರೆಲ್ಲರಿಗೂ ನಾನು ಆಲ್ರೆಡಿ ಹೇಳಿರ್ತೀನಿ ಅನ್ಸುತ್ತೆ. ನಾನು ಮುಂಚೆ ಇದು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಫಸ್ಟ್ ನಾನು iPhone 6 ಅನ್ನು ಯೂಸ್ ಮಾಡ್ತಿದ್ದೆ. ನಾನು iPhone 6 ಅನ್ನ 2015 ಇಂದ ಇದುವರೆಗೂ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಹಳೇದಾಯ್ತಲ್ವಾ, ಓಕೆ ಇದು ಒಂದ್ ಸ್ವಲ್ಪ ಅಪ್ಗ್ರೇಡ್ ಮಾಡೋಕೆ ಇದು ಟೈಮು ಅಂತ ಹೇಳ್ಬಿಟ್ಟು ನಾನು iPhone 12 Pro Max ನೇ ತಗೊಂಡ್ಬಿಡೋಣ ಅಂದ್ಬಿಟ್ಟು 256 GB ಇರೋದ iPhone 12 Pro Max ಅನ್ನ ನಾನು ತಗೊಂಡೆ. ಇಲ್ಲಿ ನೋಡಿ, ತುಂಬಾ ಐಫೋನ್ ಅಲ್ಲೇ ತುಂಬಾ ದೊಡ್ಡ ಫೋನ್ ಅನ್ಸುತ್ತೆ. ಫ್ರೆಂಡ್ಸ್, ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ವೈಟ್ ಬರುತ್ತೆ, ಗೋಲ್ಡ್ ಬರುತ್ತೆ, ಗ್ರಾಫೈಟ್ ಕಲರ್ ಬರುತ್ತೆ, ಮತ್ತೆ ಪೆಸಿಫಿಕ್ ಬ್ಲೂ ಅಂತ ಕಲರ್ ಬರುತ್ತೆ. ನಂಗೆ ಬ್ಲೂ ಕಲರ್ ತುಂಬಾ ಇಷ್ಟ ಆಯ್ತು. ಬಟ್ ಅದು ಕೂಡ ನನಗೆ ಬೇಕಾಗಿರುವ ಮೆಮೊರಿಯಲ್ಲಿ ಅದು ಸಿಗ್ತಿರ್ಲಿಲ್ಲ, ಖಾಲಿ ಆಗಿತ್ತು. ಅದಕ್ಕೆ ಎವರ್ ಗ್ರೀನ್ ಬ್ಯೂಟಿ, ಟೈಮ್ಲೆಸ್ ಬ್ಯೂಟಿ ಅಂದ್ರೆ ಗ್ರಾಫೈಟ್ ಅಲ್ವಾ ಐಫೋನ್ ಫ್ಯಾಮಿಲಿನಲ್ಲಿ. ಅದಕ್ಕೆ ನಾನು ಗ್ರಾಫೈಟ್ ಕಲರ್ ತಗೊಂಡೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನಾನು ಓಪನ್ ಮಾಡಿಲ್ಲ, ನಿಮ್ಮ ಎದುರಿಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಈ iPhone 12 Pro Max ನಿಮಗೆ ಸ್ಲಿಮ್ ಆಗಿರುವಂತಹ ಒಂದು ಬ್ಲ್ಯಾಕ್ ಕಲರ್ಲಿರುವ ಬಾಕ್ಸಲ್ಲಿ ಬರುತ್ತೆ. ನಾನು ಇದನ್ನು JB i5 ಅನ್ನೋ ಶೋರೂಮಲ್ಲಿ ತೊಗೊಂಡಿದ್ದು. ನೀವು ನೋಡ್ತಿದ್ದೀರಲ್ಲ, ಇದು 12 Pro Max 256 GB ಗ್ರಾಫೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ನಿಮಗೆ ನಾರ್ಮಲ್ ಐಫೋನ್ ಬಾಕ್ಸ್ ಹೇಗಿರುತ್ತೆ ಥರ ಈ ಥರ ಪ್ಲಾಸ್ಟಿಕ್ಕಲ್ಲಿ ಕವರ್ ಮಾಡಿರ್ತಾರೆ, ಫುಲ್ ರ್ಯಾಪ್ ಆಗಿರುತ್ತೆ. ಸೊ ಇದನ್ನು ನಿಧಾನವಾಗಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ನಿಮಗೆ ಯಾವುದೇ ಕಲರಲ್ಲಿ ತೊಗೊಂಡ್ರು ನಿಮ್ಮ ಬಾಕ್ಸ್ ಮಾತ್ರ ಅದೇ ಸೇಮ್ ಕಲರಲ್ಲೇ ಇರುತ್ತೆ. ಸೊ ಸ್ವಲ್ಪ ಬಾಕ್ಸ್ ನೋಡೇ ಅನ್ನಿಸ್ತಾ ಇದೆ, ಸ್ವಲ್ಪ ದೊಡ್ಡದೇನೋ ಫೋನ್ ಅಂತ. ಸೊ ನನಗೂ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಸ್ಟಾರ್ಟಿಂಗ್ ಕಾಣಿಸುತ್ತೆ. ಗ್ರಾಫೈಟ್ ಕಲರ್ ಇದು. ಫ್ರೆಂಡ್ಸ್, ಇದು ಹಿಂದ್ಗಡೆ ನಾನು ಫಸ್ಟ್ ಅಬ್ಸರ್ವ್ ಮಾಡಿದ್ದು ಓಪನ್ ಮಾಡಿದ ತಕ್ಷಣ ಬಾಕ್ಸ್ ಅಂದರೆ ಹಿಂದ್ಗಡೆ ಗ್ಲಾಸ್ ಫಿನಿಶಿಂಗ್ ಇಲ್ಲ, ಮ್ಯಾಟ್ ಫಿನಿಶಿಂಗ್ ಇದೆ 12 Pro Maxಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ನನಗೆ ಫಸ್ಟ್ ಗಮನ ಸೆಳೆದಿದ್ದು ಕ್ಯಾಮ್ರಾ ಮಾಡ್ಯೂಲ್ ಲೆನ್ಸಸ್ಸು ಕೂಡ ತುಂಬ ದೊಡ್ಡದಾಗಿದೆ iPhone 12 Pro Maxಲ್ಲಿ. ಸೊ ಫೋನನ್ನು ಆಮೇಲೆ ರಿವ್ಯೂ ಮಾಡೋಣ. ಅದ್ರ ಜೊತೆಗೆ ಏನೆಲ್ಲ ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡ್ಬಿಡೋಣ ಅಲ್ವಾ. ಫ್ರೆಂಡ್ಸ್, iPhone 12 Pro Maxಲ್ಲಿ ಒಂದು ಏನೇನು ಕೊಟ್ಟಿದ್ದಾರಪ್ಪ ಅಂದರೆ ಈ ರೀತಿಯಾಗಿ ಒಂದು ಸ್ಲಾಟಲ್ಲಿ ಅದು ಪಿನ್ ಬರುತ್ತಲ್ವ, ನಿಮ್ಮದು ಸಿಮ್ ಕಾರ್ಡೆಲ್ಲ ಹಾಕೊಳ್ಳೋದಕ್ಕೆ ಪಿನ್ ಕೊಟ್ಟಿದ್ದಾರೆ, ಅದನ್ನು ರಿಮೂವ್ ಮಾಡೋದಕ್ಕೆ. ಅದಾದಮೇಲೆ ವ್ಯಾರಂಟಿ ಕಾರ್ಡ್ ಏನಿದೆಯಲ್ಲ ಅದರದ್ದು ಒಂದು ಸ್ಲಿಪ್ ಇದೆ. ಆಮೇಲೆ ಐಫೋನ್ದು ಆ್ಯಪಲ್ದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ನೀವು ಯಾವುದಕ್ಕಾದರೂ ಅದನ್ನು ಅಂಟಿಸ್ಕೊಬಹುದು.
ಸೊ ಫ್ರೆಂಡ್ಸ್ ಇಷ್ಟೇ ನಿಮಗೆ ಅದರ ಜೊತೆ ಕೊಡೋದು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಬೇರೆ ಐಫೋನ್ ವರ್ಷನ್ಸ್ಗಳಿಗೆ 12 Pro ಮ್ಯಾಕ್ಸಲ್ಲಿ ನಿಮಗೆ USB-C ಕೇಬಲ್ ಅಷ್ಟೇ ಕೊಟ್ಟಿರೋದು. ನೀವು ಗಮನಿಸ್ತಾ ಇದ್ದೀರಲ್ವ, ಅದ್ರ ಜೊತೆಗೆ ಆ್ಯಪಲ್ದು ಅಡಾಪ್ಟರೇ ಕೊಟ್ಟಿಲ್ಲ, ಬರೀ ಇದಷ್ಟೇ ಕೊಟ್ಟಿರ್ತಾರೆ, ಲೈಟ್ನಿಂಗ್ ಕೇಬಲ್ಲು ನೋಡ್ತಿದ್ದೀರಲ್ಲ. ನಾರ್ಮಲ್ ಐಫೋನ್ದು ಅದು ಚಾರ್ಜರ್ದು ಹೇಗಿರುತ್ತೆ ಹಾಗಿರುತ್ತೆ, ಬಟ್ ಇನ್ನೊಂದು ಸೈಡಲ್ಲಿ USB-C ಪೋರ್ಟ್ ಇರುತ್ತೆ. ನೀವು ಅಡಾಪ್ಟರನ್ನು ನೀವು ಸೆಪ್ರೇಟಾಗಿ ಬೈ ಮಾಡಬೇಕು. ನಾನು ಜೊತೆಗೆ ಬೈ ಮಾಡಿದ್ದೀನಿ. ಈಗ ಫೋನ್ನ ನೋಡೋಣ ಹೇಗಿದೆ ಅಂತ. ಸೊ ಫಸ್ಟಲ್ಲಿ ನಾರ್ಮಲ್ ಆಗಿ ಅದು ಐಫೋನ್ದು ಇದಕ್ಕೆ ಸ್ಕ್ರೀನ್ ಪ್ರೊಟೆಕ್ಟರ್ ಥರ ಈ ಥರ ಸ್ಲಿಮ್ಮಾಗಿ ಒಂದು ಅಂಟಿಸಿದ್ರು. ಅದನ್ನು ತೆಗೆದ್ರೆ ನಿಮಗೆ ಫಸ್ಟ್, ಓ ಮೈ ಗಾಡ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ತುಂಬಾ ಬಿಗ್ ಅಂದರೆ ಸಖತ್ ದೊಡ್ಡದಾಗಿದೆ. ಐಫೋನಲ್ಲೇ ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಫೋನ್ ನೋಡಿರೋದು. iPhone 6, 8 ಅದೆಲ್ಲದಕ್ಕಿಂತ ತುಂಬ ದೊಡ್ಡದಾಗಿದೆ. ಕ್ಯಾಮ್ರಾ ಮಾಡ್ಯೂಲು ನೋಡ್ಬೋದು, ಲೆನ್ಸಸ್ಸು ಕೂಡ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ನೋಡಿದ್ರೆ ನಿಮಗೆ ಇದು ಸೆರಾಮಿಕ್ ಬರುತ್ತಲ್ವ, ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರೋದು ಆಯಿತಾ. ಬೇರೆ iPhone 11 Pro ಅದರಲ್ಲೆಲ್ಲ ಅಲ್ಯೂಮಿನಿಯಂ ಇದೆ, ಬಟ್ ಇದರಲ್ಲಿ ನಿಮಗೆ ಸ್ಟೈನ್ಲೆಸ್ ಸ್ಟೀಲು. ನನ್ನ ಕೈ ಸ್ವಲ್ಪ ಚಿಕ್ಕದೇ ಇದೆ, ಅಷ್ಟೇನು ದೊಡ್ಡದಿಲ್ಲ ನನ್ನ ಕೈಗೆ ಆರಾಮಾಗಿ ನನಗೇನೋ ಅನ್ನಿಸ್ತಾ ಇದೆ, ಒಂದು ಕೈಯಲ್ಲಿ ಇಟ್ಕೊಬೋದು ಈ ಫೋನನ್ನು ಅಂತ. ಒಂದು ಕೈಯಲ್ಲಿ ಆರಾಮಾಗಿ ಇಟ್ಕೊಂಡು ನೀವು ಬೇಕಿದ್ರೆ ಟೈಪ್ ಕೂಡ ಮಾಡ್ಬೋದು ಒನ್ ಹ್ಯಾಂಡಲ್ಲಿ. ತುಂಬ ರಿವ್ಯೂಗಳನ್ನು ನೋಡಿದ್ದೆ, ಸ್ವಲ್ಪ ಭಯನೂ ಆಗಿತ್ತು. ಎಲ್ಲರೂ ಹೇಳ್ತಿದ್ರು ತುಂಬ ಹೆವಿ ಇದೆ, ಹುಡುಗಿರಿಗೆಲ್ಲ ಹೆವಿ ಅಂತ. ನನಗೇನು ಆ ಥರ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್. ಈ ಕಡೆ ನೋಡಿದ್ರೆ ನಿಮಗೆ ಅಲ್ಲಿ ಸಿಮ್ ಕಾರ್ಡ್ ಹಾಕೊಳ್ಳೋದಕ್ಕೆ ಸಿಮ್ ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಹೈ ಮತ್ತು ವಾಲ್ಯೂಮ್ ಲೋ ಬಟನ್ ಇದೆ, ಸೈಲೆಂಟ್ ಮೋಡ್ ಮಾಡೋ ಬಟನ್ ಇದೆ. ಇನ್ನೊಂದು ಸೈಡಲ್ಲಿ ನಿಮಗೆ ಪವರ್ ಬಟನ್ ಇದೆ ಆಯಿತಾ. ಇನ್ನು ಕೆಳಗಡೆ ನೋಡಿದ್ರೆ ನಿಮಗೆ ಸ್ಪೀಕರ್ ಇದೆ. ಸ್ಪೀಕರ್ಗೆ ಅಲ್ಲಿ ಅದು ಹೋಲ್ಸ್ ಕಾಣ್ತಿದೆ, ಅದಾದಮೇಲೆ ಲೈಟ್ನಿಂಗ್ ಕೇಬಲ್ ಹಾಕೊಳ್ಳೋದಕ್ಕಷ್ಟೇ. ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು, ನಿಮಗೆ ಏನಾದರೂ ಇಯರ್ಫೋನ್ ಹಾಕೊಬೇಕು ಅಂದರೆ ಇಯರ್ಫೋನ್ಗೆ ತೂತಾನೇ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಕ್ಯಾಮ್ರಾದಲ್ಲಿ 3 ಕ್ಯಾಮ್ರಾಗಳು ಬರುತ್ತೆ. ವೈಡ್ ಆ್ಯಂಗಲ್ ಲೆನ್ಸ್, ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಮತ್ತು ಟೆಲಿಸ್ಕೋಪ್ ಲೆನ್ಸು ಮತ್ತು ಫ್ಲ್ಯಾಶ್ ಲೈಟ್ ಇರುತ್ತೆ ಮತ್ತು ಲೇಡಾರ್ ಸೆನ್ಸರ್ ಕೂಡ ಇದೆ. ಆ್ಯಪಲ್ದು ಲೋಗೋ ಇದೆ ಫ್ರೆಂಡ್ಸ್. ಇದರಲ್ಲಿ ಆನ್ ಮಾಡ್ತಾ ಇದ್ದೀನಿ ನಾನು ಫುಲ್ ಸೆಟಪ್ ಮಾಡಲ್ಲ, ಜಸ್ಟ್ ಆನ್ ಮಾಡಿ ತೋರಿಸ್ತೀನಿ. ಈ 12ಗೂ ಮತ್ತು 12 Pro ಮ್ಯಾಕ್ಸ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದರಲ್ಲಿ ಸೆನ್ಸರ್ ಶಿಫ್ಟ್ ಆಪ್ಟಿಕಲ್ ಸ್ಟೆಬಿಲೈಸರನ್ನು ಹಾಕಿದ್ದಾರೆ, ಅದೇ ಡಿಫ್ರೆನ್ಸು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ನನ್ನ ಹಳೆಯ iPhone 6 ಮತ್ತು iPhone 12 Pro ಮ್ಯಾಕ್ಸ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೈಜ್ ಡಿಫ್ರೆನ್ಸನ್ನು ನೀವೇ ಗಮನಿಸ್ಬೋದು. ತುಂಬಾ ಚಿಕ್ಕದನ್ನಿಸ್ತಾ ಇದೆ ನನ್ನ iPhone 6. ಸೊ ಅದ್ರ ಮೇಲ್ಗಡೆ ಇಟ್ಟರೆ ತುಂಬ ದೊಡ್ಡದೇ ಇದೆ ಫ್ರೆಂಡ್ಸ್. ನೀವು ಯಾರಾದ್ರೂ ಪ್ಲಾನ್ ಮಾಡ್ತಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸ್ವಲ್ಪ ಡಿಸ್ಕೌಂಟ್ ಅಲ್ಲೂ ಸಿಗಬಹುದೇನೋ. ನನಗಂತೂ ₹1 ಡಿಸ್ಕೌಂಟ್ ಸಿಗ್ಲಿಲ್ಲ. ತುಂಬಾ ಅಪ್ಗ್ರೇಡ್ ಮಾಡಬೇಕು, ಹಳೇದಾಯ್ತು iPhone 6 ಅಂತ. ಕೊನೆಗೆ ಫೈನಲಿ ಇದು ಬಂದಾಗಲೇ ತಗೋಬೇಕಂತ ತುಂಬಾ ಆಸೆ ಇತ್ತು, ಫೈನಲಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.